ಕೇರಳ ಸ್ಟೋರಿ 1 ಬಂದಿತ್ತು, 2 ಬಂದಿದೆ ಈಗ ಫಿಲಮ್ಮು. ಅದಕ್ಕೆ ಫುಲ್ ಗಲಾಟೆ. ಯಾರದ್ದು? ಎಡಪಕ್ಷಗಳ ದೇಶ ಕಾಯುವ ಜನ ಎಲ್ಲರದ್ದು. ಎಡಪಕ್ಷ ಚಿಂತನೆ ಇರೋರಿಗೆಲ್ಲ ಪ್ರಾಬ್ಲಮ್. ಅದೇ ಬಲಪಂಥೀಯ ಪಂಗಡಗಳನ್ನು, ಜಾತಿಗಳನ್ನು ಅಥವಾ ಇನ್ಯಾವುದೋ ಹಿಂದೂಗಳದ್ದು ಬಂದಾಗ ಉಸಿರೇ ಇಲ್ಲ, ನಮಗೆ ಗೊತ್ತೇ ಇಲ್ವಲ್ಲ. ಅದು ಕಾಣೋದು ಉಡಾಪೆಗಳು ತಗೊಂಬಂದು ಎಡಬಿಡಂಗಿಗಳು ಕೋರ್ಟಿಗೆ ತಗೊಂಡೋಗಿದ್ದಾರಂತೆ. ಅದು ಜಾತ್ಯತೀತ ಮೌಲ್ಯಗಳಿಗೆ ವಿಷಕಾರುವ. ಜಾತ್ಯತೀತ ಮೌಲ್ಯ ಅನ್ನೋದು ಬರೀ ಎಡಪಕ್ಷಗಳು ಹೇಳುವುದು ಮಾತ್ರ ಜಾತ್ಯತೀತ. ಸೋಲ್ಬೇಕು ಅವರು, ನಾನು ಹೇಳ್ತೀನಿ, ಅವರು ಎಡಬಿಡಂಗಿತನಕ್ಕೆ. ಬಿಕಾಸ್ ನೋ ಲಾಂಗರ್ ದೇ ಹ್ಯಾವ್ ರಿಮೈನ್ಡ್ ಆಸ್ ಲೆಫ್ಟ್ ಓರಿಯೆಂಟೆಡ್ ಐಡಿಯಾಲಜಿ ಅಲ್ಲ ಅವರದ್ದು. ಅವರದ್ದು ಒಂದು ರಿಲಿಜನ್ ಓರಿಯೆಂಟೆಡ್ ಐಡಿಯಾಲಜಿ ಅಷ್ಟೇ ಇವತ್ತು. ದೇ ಆರ್ ನೋ ಲಾಂಗರ್ ಇದು ಸೆಕ್ಯುಲರ್ ಥಾಟ್ಸ್ ಅವ್ರದ್ದು. ಸತ್ತೋಗಿದೆ ಅದು ಯಾವತ್ತೋ ಲೆಫ್ಟಲ್ಲಿ. ವಿಷಕಾರುವ ಧಾರ್ಮಿಕ ಸೌಹಾರ್ದತೆಗಿದೆ ಡ್ಯಾಶ್ ಡ್ಯಾಶ್ ಅಂತ ಪಿಣರಾಯಿ ಮೋಚನ್. ಇನ್ನು ಬೇರೆ ಕೆಲಸವಿಲ್ಲ ಪಿಣರಾಯಿ ವಿಜಯನ್ಗೆ. ಮಾಡಿರೋದು ಭಾಳ ದೊಡ್ಡ ರಾಜ್ಯ ಕಟ್ಟಿದ್ದಾರೆ, ಗರಂದಾರಿ ರಾಜ್ಯನ. ಇನ್ನೊಂದು ಸರಿ ಎಲೆಕ್ಷನ್ಗೆ ಬೇರೆ ಹೋಗ್ತಾರಂತೆ. ಇನ್ನು ಬರೋವ್ರೆ ಅಂತ ಅವ್ರು ಇನ್ನೂ ಡಬಲ್ ಪಿಣರಾಯಿ ವಿಜಯನ್ ಗಿರಾಕಿಗಳೇ ನೆಕ್ಸ್ಟಲ್ಲಿ ಬರೋವು. ಕೋರ್ಟ್ಗೆ ಹೋಗಿ ಅಂತ ಕೇರಳ BJP ಕಿಡಿಕಾರಿದೆ. ಗಲಾಟೆ ಮಾಡೋ ಬದಲು ಜನರಿಗೆ ಬೆದರಿಕೆ ಹಾಕೋ ಬದಲು, ಬೆದರಿಕೆ ಹಾಕಿದ್ರೆ ಹಿಡ್ಕೊಂಡು ಇಕ್ಕಬೇಕು ಬೇರೆ ಕಡೆನೂ, ಬೇರೆಯವರು ಹೊಡಿಬೇಕು ಅವಾಗ ಬೆದರಿಕೆಯಲ್ಲಿ ಅಷ್ಟೇ. ಗಂಡಂ ದಶಗುಣಂ ಪಾಠ ಕಲಿಯೋದೇ ಇಲ್ಲ ಅಂದ್ರೆ ಅದೇ ಸರಿ ಅಂದ್ರೆ ಅದೇ ಕೊಡ್ಬೇಕು ಅವ್ರಿಗೆ. ಸಿಂಪಲ್. ಬಹಿಷ್ಕಾರ ಮಾಡಿ ಅಂದ್ರೆ ಜನರನ್ನ ಎತ್ಕಟ್ಟಿದ್ರೆ ಬೇಕಾದವನು ಹೋಗ್ತಾನೆ. ನೀನು ಕೇರಳಲ್ಲಿ ಬಹಿಷ್ಕಾರ ಮಾಡ್ಕೋಬೋದು ಕಣಯ್ಯ, ಬೇರೆ ಕಡೆ ಬಹಿಷ್ಕಾರ ಮಾಡೋಕ್ಕಾಗತ್ತೇನೆಯಾ ನಿನ್ನ ಕೈಯಲ್ಲಿ ಯೋಗ್ಯತೆಗೆ ನಿನಗೆ? ಮತ್ತೆ ಕೇರಳದಲ್ಲಿ ಹೈಕೋರ್ಟಲ್ಲಿ ಸೇಮ್ ಐ ಆಮ್ ಟೆಲಿಂಗ್ ಯು ರಿವರ್ಸ್. ಇನ್ನೊಂದು ಫಿಲಮ್ ಬಂದಾಗಲೂ ಅದೇ ಆಗುತ್ತೆ. ನೋಡೇ ನೋಡ್ತಾನೆ. ಅವ್ನು ಯಾರೋ ಕೋರ್ಟ್ಗೆ ಹಾಕಿದಾನಂತೆ, ಹಾಕ್ಕೊಳ್ಳಿ ಬಿಡಿ, ಕೋರ್ಟ್ ಏನು ಹೇಳುತ್ತೋ ನೋಡೋಣ ಆಮೇಲೆ. ಎಸ್. ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಇದೀಗ ಕೌಟುಂಬಿಕ ದೌರ್ಜನ್ಯವನ್ನು ಕಾನೂನುಬದ್ಧಗೊಳಿಸಿದೆ. ಈ ಹೊಸ ಕಾನೂನಿನ ಪ್ರಕಾರ ಹೆಂಡತಿಗೆ ಇಷ್ಟ ಬಂದಂಗೆ ಗಂಡ ಹೊಡಿಬಹುದಂತೆ, ಮೂಳೆ ಮುರಿಬಾರ್ದಂತೆ. ಮೂಳೆ ಮುರಿದ್ರೆ 15 ದಿನ ಕಾಲ ಜೈಲು ಶಿಕ್ಷೆಯಂತೆ. ತನ್ನ ವಿರುದ್ಧ ಕೌಟುಂಬಿಕ ಹಿಂಸೆಯನ್ನ ಆಕೆ ಸಾಬೀತುಪಡಿಸೋದಕ್ಕೆ ಗಂಡನ ಜೊತೆಗೆ ನ್ಯಾಯಾಲಯಕ್ಕೆ ಹೋಗ್ಬೇಕಂತೆ. ಅಷ್ಟೇ ಅಲ್ಲ, ಗಂಡನ ಅನುಮತಿ ಇಲ್ಲದೆ ಬೇರೆಯವರ ಸಂಬಂಧಿಕರ ಮನೆಗಳಿಗೆ ಹೋಗಬಾರ್ದು. ಹೋದ್ರೆ 3 ತಿಂಗಳ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ ಅನ್ನುವಂಥ ಹೊಸ ನಿಯಮವನ್ನು ತಂದಿದ್ದಾರೆ. ಇನ್ನೇನೇನೋ ತಂದಿದ್ದಾರೆ. ಅಪರಾಧನ 4 ವರ್ಗಗಳ ಮೇಲೆ ಮಾಡ್ತಾರಂತೆ. ಆ ವರ್ಗ ಯಾವುದು? ಉಲೇಮಾ ವಿದ್ವಾಂಸರು, ಗಣ್ಯರು, ಅಶ್ರಫ್, ಮಧ್ಯಮ ವರ್ಗ, ಕೆಳವರ್ಗ ಅಂತ. ಅದರ ಪ್ರಕಾರದಲ್ಲಿ ಅವ್ರಿಗೆ ಸಾಮಾಜಿಕ ಸ್ಥಾನಮಾನ ಅಂತಾರೆ. ಇಲ್ಲಿ ಕಾನೂನಿನ ಸಮಸ್ಯೆ ಇರಬೇಕು, ಸೆಕ್ಯುಲರಿಸಮ್ ಇರಬೇಕು, ನಮ್ಗೆ ಈಕ್ವಲ್ ಇರಬೇಕು ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ. ಅಲ್ಲಿ ಇದನ್ನ ಒಬ್ಬ ಒಂದು ವರ್ಡು ಮಾತಾಡಲ್ಲ. ಹೀಗೊಂದಾಗ್ತಾ ಇದೆಯಾ ಅನ್ನೋ ಡೌಟ್. ನಮ್ಗೇನು ಗೊತ್ತೇ, ನಮ್ಗೆ ಸಂಬಂಧ ಇಲ್ಲಪ್ಪ ಅನ್ನೋ ಟೈಪಲ್ಲಿ ಇರ್ತಾರೆ. ಬೇಕಾದ್ರೆ ಮುಸ್ಲಿಂ ಲೀಡರ್ಗಳು ಅಷ್ಟೇ, ಅಲ್ಲೇ ಹೀಗೆ ಎಲ್ಲೂ ಅಷ್ಟೇ, ಎಲ್ಲ ಬರೀ ಇಂಥದ್ದೇ. ಮತ್ತು ಆ ತಾಲಿಬಾನ್ ಇದೆಯಲ್ಲ, ಅದು ನಾಯಿ, ಅದು ಭಾಳ ಡೊಂಕದು. ಅದಕ್ಕೆ ನೀವು ಯಾವ ದಬ್ಬೆ ಕಟ್ಟಿದ್ರು ಅಷ್ಟೇನೆ. ಅದಕ್ಕೆ ಎಷ್ಟು ಸಪೋರ್ಟ್ ಕೊಟ್ಟರು ಅಷ್ಟೇ, ಅದೇನು ಉದ್ಧಾರ ಆಗಲ್ಲ. ಅದು ಮಾಡೋದೇ ನಟೇಶ್ ಮೂಡಾ ಮಾಜಿ ಅಧ್ಯಕ್ಷರಿಗೆ ಕೊಟ್ಟಿದ್ದಕ್ಕೆ ಇದನ್ನು CS ಹೇಳಿದ್ದಾರೆ, ಅದು ನಿಯಮಗಳ ಪ್ರಕಾರ ಕೊಟ್ಟಿದ್ದೀವಿ ಅಂತ. ಬಟ್ ಅವ್ರು ಸ್ನೇಹಮಯಿ ಕೃಷ್ಣ ದಿನ 4 ಬ್ಯಾಗಲ್ಲಿ 9 ಕೋಟಿ ತಂದರು, ಕಾರಲ್ಲಿ ತಂದರು. ಅದು ಯಾವುದೋ ಕಾರಲ್ಲೆಲ್ಲ ಹ್ಯಾಂಡ್ ಓವರ್ ಮಾಡಿದ್ರು. ಹೆಬ್ಬಾಳದಲ್ಲೆಲ್ಲ, ಮೈಸೂರಿನಲ್ಲಿ ಯಾವುದೋ ಕಾರ್ ಪಿಕ್ಚರು ಎಲ್ಲ ಕೊಟ್ಟಿದ್ದಾರೆ. ಕಾರ್ ಪಿಕ್ಚರ್ ಯಾರು ಬೇಕಾದ್ರೂ ಕೊಡ್ಬೋದು. ಯು ಹ್ಯಾವ್ ಟು ಗೋ ಬಿಯಾಂಡ್ ದಟ್ ಇಫ್ ಯು ವಾಂಟ್ ಟು ಪ್ರೂವ್ ಇಟ್. ಅದನ್ನು ಮಾಡಿದ್ದ ದಾಖಲೆ ಬರಬೇಕು. ಅವ್ರು CS ಸಾಕ್ಷ್ಯಾಧಾರ ಕೊಟ್ಟರೆ ಪರಿಶೀಲಿಸ್ತೀವಿ, ಸುಮ್ಮನೆ ಮಾಡಿದ್ರೆ ಕ್ರಮ ತಗೋತೀವಿ ಅಂತ ಅವ್ರು ಅಂದಿದ್ದಾರೆ. ಒಟ್ಟಲ್ಲಿ ಇದೇನೋ ಒಬ್ಬರ ಮೇಲೆ ಒಬ್ಬರು ಹೇಳ್ತಿದ್ದಾರೆ, ನೋಡೋಣ ಇದು ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅಂತ. ನೆಕ್ಸ್ಟ್, BSY ಜಾರಿಗೆ ತಂದಿದ್ದ ಶಾಲಾ ಹೆಣ್ಮಕ್ಕಳಿಗೆ ಉಚಿತ ಬೈಸಿಕಲ್ ಯೋಜನೆಯನ್ನು ಮತ್ತೆ ಜಾರಿಗೆ ತರೋದಕ್ಕೆ ರಾಜ್ಯ ನೀತಿ ಆಯೋಗ ಶಿಫಾರಸು ಮಾಡಿದೆ. ಇದರಲ್ಲಿ ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ಮಾಸಿಕ ಕನಿಷ್ಠ 24,000 ವೇತನ. ಅದೇ ಥರ ಏನೇನೋ ಹೇಳಿದಾರಪ್ಪ. ಕೃಷಿ ಕ್ಯಾಬಿನೆಟ್ ಮಾಡಿ, ರೈತ ಆಯೋಗ ಮಾಡಿ, ಅದು ಮಾಡಿ, ಇದು ಮಾಡಿ, ಹಾಲು ಮಾಂಸ ಕೋಳಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಕೊಡೋದ್ರ ಬಗ್ಗೆ ಯೋಚನೆ ಮಾಡಿ, ಡ್ಯಾಶು ಅಂತ ಫುಲ್ ಬಿಟ್ಟವ್ರೆ. BR ಪಾಟೀಲ್ ಪುರ್ಸೊತ್ತ ಕೂತಿದ್ರು ಬರೆದಿದ್ದಾರೆ. ಕಾಸೆಲ್ಲಿದೆ ಸರ್? ಆಗಬೇಕಲ್ಲ ಎಲ್ಲ. ದುಡ್ಡು ಸರ್ಕಾರದ ಪರಿಸ್ಥಿತಿ ಅರ್ಥ. 24,000 ರೂಪಾಯಿ ವೇತನ, ಮಕ್ಕಳಿಗೆ ಸೈಕಲ್ಲು. ನಿಮ್ಮ ಯೋಗ್ಯತೆಗೆ ಇನ್ನೂ ಸಾಕ್ಸ್ ಕೊಡೋಕ್ಕಾಗಿಲ್ಲ, ಶೂ ಕೊಡೋಕ್ಕಾಗಿಲ್ಲ, ಕಂಪ್ಯೂಟರ್ ಕೊಡೋಕ್ಕಾಗಿಲ್ಲ, ಲ್ಯಾಪ್ಟಾಪ್ಗಳನ್ನು. ಆ ಯುವ ನಿಧಿ ದುಡ್ಡನ್ನು ರಿಲೀಸ್ ಮಾಡೋಕ್ಕಾಗಿಲ್ಲ. ಗ್ಯಾರಂಟಿಯ ಒಂದು ಭಾಗ. ಎಂಪವರ್ಡ್ ಯೂತ್ ಗ್ಯಾರಂಟಿ ವಚನ ಪಾಲನೆ ಎಲ್ಲಿ ಕೊಟ್ಟಿದ್ದೀರಿ? ಎಲ್ಲಿದೆ ವಚನ ಪಾಲನೆ ಎಲ್ಲ? ಅದು ಹೊಸದಂತೆ. DK ಶಿವಕುಮಾರ್ ಯಾರೊಬ್ರು ಹೇಳಬೇಕು. ನನಗೆ ಸಿಕ್ಕಿದ್ರೆ ಹೇಳ್ತೀನಿ DK ಶಿವಕುಮಾರ್, ನಾನು ಬೇಜಾನ್ ಟ್ಯಾಕ್ಸ್ ಕೊಟ್ಟಿದ್ದೀನಿ, ಕೊಟ್ಟಿದ್ದು ತಗೊಂಡು ಖುಷಿಯಾಗಿರ್ರಿ, ಸುಮ್ಮನೆ ಯಾಕೆ ಪ್ರಾಣ ತಿಂತೀರಿ ನಮ್ದನ್ನು ಮತ್ತೆ ಕೊಡು ಅಂತ ಕೊಟ್ಟಿದ್ದೀನಿ ತಗೊಂಡು ಖುಷಿಯಾಗಿರ್ರಿ ಅಂತ ಸ್ಟೇಟ್ಮೆಂಟ್ ಅವ್ರಿಗೆ ಕೊಡಬೇಕು. ಹಿಂಗೆ ಎಲ್ಲಿಂದ ಕೊಡ್ತೀರಿ, ಎಲ್ಲಿಂದ ತರ್ತೀರಿ? ಎಲ್ಲವನ್ನೂ ಬರೀ ಕೊಡೋದೆ. ನಮ್ಮ ಅಪ್ಪನ ಮನೇಲಿ ಏನೋ ಹೋಗ್ಬೇಕು ಹೇಳಿ, ನಾನು ಟ್ಯಾಕ್ಸ್ ಕೊಡಬೇಕಾ, ನಾನು ಕಾಸು ಅರ್ನ್ ಮಾಡಬೇಕಾ? ಏನೂ ಇಲ್ಲ.
ಯಾವೊಂದೋ ದುಡ್ಡು ಒಡೆಯ ಬಿಸಾಕ, ನನಗೇನು ಹೋಗ್ಬೇಕು, ಕಷ್ಟಪಡ್ಬೇಕು. ನಾನು ಹೊಡ್ಕೊಂಡ್ರೆ ಆಯ್ತು, ಆಮೇಲೆ ಲೆಕ್ಕ ಇಲ್ಲದೆ ಅಷ್ಟೇ. ರಾಯಚೂರು ಜಿಲ್ಲೆ ಪ್ರವಾಸದಲ್ಲಿದ್ದರಂತೆ ವಾಲ್ಮೀಕಿ ಗುರುಪೀಠದ ಸ್ವಾಮೀಜಿ ಪ್ರಸನ್ನಾನಂದಪುರಿ. ಲಘು ಹೃದಯಾಘಾತ ಆಗಿದೆ. ಹೌದಾ? ಅಯ್ಯಯ್ಯ. ಆಮೇಲೆ ಅವ್ರನ್ನ ಅಪೋಲೋ ಆಸ್ಪತ್ರೆಗೆ ಹೈದರಾಬಾದಿಗೆ ಸೇರಿಸಿದ್ದಾರೆ. ಈಗ ಆರಾಮಾಗಿದ್ದಾರಂತೆ, ಏನು ಸಮಸ್ಯೆ ಇಲ್ಲ ಅಂತಿದ್ದಾರೆ. ಚಿಕಿತ್ಸೆಯನ್ನು ಪಡೀತಿದ್ದಾರೆ. ಒಳ್ಳೆಯದಾಗಲಿ, ಬೇಗ ಆರೋಗ್ಯ ಸುಧಾರಿಸಲಿ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇರಾನ್ ಮೇಲೆ ಅಮೆರಿಕ ಯಾವುದೇ ಕ್ಷಣದಲ್ಲಿ ದಾಳಿ ಮಾಡಬಹುದು ಅಂತಿದ್ದಾರೆ. ಅಮೆರಿಕ ಅತ್ಯಾಧುನಿಕ ತನ್ನ ಯುದ್ಧವಾಹಕ ವಿಮಾನವಾಹಕ ಯುದ್ಧ ನೌಕೆಗಳನ್ನು 2 ಕಳಿಸ್ಕೊಟ್ಟಿದೆ. ಜೆರಾಲ್ಡ್ ಫೋರ್ಡ್ ಮತ್ತು ಲಿಂಕನ್ ಎರಡೂ ಹೋಗಿವೆ ಅಲ್ಲಿಗೆ. F-35 ಮತ್ತು F-16 ವಿಮಾನಗಳನ್ನು ಕೂಡ ಈಗ ರವಾನಿಸಿದೆ, ಸುಮಾರು 60. ಯಾವತ್ತೇನಾಗುತ್ತೋ ಗೊತ್ತಿಲ್ಲ, ಆದರೂ ಆಗ್ಬೋದು, ಇಲ್ದಿದ್ರೂ ಇರ್ಬೋದು. ನಮ್ಮ ಐಲಣ್ಣ ಏನು ಮಾಡ್ತಾನೋ ಏನೋ, ನಮಗೇನು ಗೊತ್ತು. ಯಾವ ಕಡೆ ಬೇಕಾದ್ರೂ ಐಲಣ್ಣ ಬೆಳಗ್ಗೆ ಎದ್ದಾಗ ಹೆಂಗೆ ಕಾಣಿಸ್ತೋ ಇರಾನು, ಸಂಜೆ ಆದಮೇಲೆ ಇರಾನ್ ಹೆಂಗೆ ಕಾಣುತ್ತೋ ಅವ್ರಿಗೆ, ನಮಗೇನು ಗೊತ್ತು ಅವ್ರಿಗೆ. ಎಸ್, ಕೋರ್ಟ್ ಪೂರ್ವಾನುಮತಿ ಇಲ್ಲದೆ ಭಾರತ ತೊರೆಯುವುದಿಲ್ಲ ಅಂತ ಉದ್ಯಮಿ ಅನಿಲ್ ಅಂಬಾನಿ ಸುಪ್ರೀಂ ಕೋರ್ಟ್ಗೆ ಮುಚ್ಚಳಿಕೆಯನ್ನು ಬರ್ಕೊಟ್ಟಿದ್ದಾರೆ. ಅಲ್ಲದೆ ತನಿಖೆಗೆ ಸಹಕಾರ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅವರು ದೇಶ ಬಿಟ್ಟು ಹೋಗ್ತಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ಬಂಧಿಸ್ಬೋದು ಅಂತಿತ್ತು. ಅದಕ್ಕೆ ಆ ಬಂಧನವನ್ನು ತಡೆಯಲಿಕ್ಕೆ ಅವರು ಮುಂಜಾಗ್ರತೆಯಾಗಿ ಕೆಲಸ ಮಾಡಿದ್ದಾರೆ ಅಂತ ನಾನು ಅನ್ಕೋತಾ ಇದ್ದೀನಿ, ಮೋಸ್ಟ್ಲಿ ಅಂತ ಕಾಣುತ್ತೆ. ಹೈದರಾಬಾದ್ನ ಬಿರಿಯಾನಿ ರೆಸ್ಟೋರೆಂಟ್ಗಳಿಂದ ದೇಶಾದ್ಯಂತ 70,000 ಕೋಟಿ ರೂಪಾಯಿ ವಂಚನೆ ಆಗಿರಬಹುದು ಅಂತ ತೆರಿಗೆ ಹಾಗೂ ಅಧಿಕಾರಿಗಳು ಹಾಗೂ ಪೊಲೀಸರು ಹೇಳ್ತಿದ್ದಾರೆ. ಪರ್ಟಿಕ್ಯುಲರ್ಲಿ ಹೈದರಾಬಾದ್ ಮೂಲದ ಕಂಪ್ಯೂಟರ್ ಮತ್ತು AI ಬಳಸ್ಕೊಂಡು ಅಧಿಕಾರಿಗಳು ಎಲ್ಲ 60 ಟೆರಾಬೈಟ್ ಡಾಟಾನ ಪರಿಶೀಲನೆ ಮಾಡ್ತಿದ್ದಾರಂತೆ. ಹೇಗೆ ಮಾಡಿದ್ದಾರೆ ಅಂದರೆ, ಅವರು ಬಳಸ್ತಿರೋ ಸಾಫ್ಟ್ವೇರ್ಗಳನ್ನು, ಇದನ್ನು ಒಂದು 15,000 ಸಾಫ್ಟ್ವೇರ್ ರೆಸ್ಟೋರೆಂಟ್ಗಳು ಬಳಸ್ತಿದ್ದಾರಂತೆ. ಈ ಸಾಫ್ಟ್ವೇರ್ನ ಅದು ಯಾವುದೋ ಗೊತ್ತಿಲ್ಲ ನನಗೆ. ಅದರಲ್ಲಿ ಪೇಮೆಂಟ್ ಮಾಡಿದ ಮೇಲೆ ನೀವು ಅದನ್ನು ಅಳಿಸಾಕ್ಬಿಡ್ತಾರಂತೆ ಅಥವಾ ಬದಲಾಯಿಸ್ಬಿಡ್ತಾರಂತೆ. ನನಗೆ ಆಶ್ಚರ್ಯ ಆಗ್ತಿರೋದು, ಅದನ್ನು ಪೇ ಮಾಡಿದ್ಮೇಲೆ ಅಳಿಸಾಕೋದು ಒಂದು ಕೂಡಲೇ ಆ ಟ್ಯಾಕ್ಸು ಅಳಿಸೋಗುತ್ತೆ. ಅವಾಗ ಹೊಸದು ಬಿಲ್ಗೆ ಬೇರೆ ಟ್ಯಾಕ್ಸ್ ಬಂದುಬಿಡುತ್ತೆ. ಅದಕ್ಕೆ ಆ ಸಾಫ್ಟ್ವೇರ್ಗೆ ಹೇಳ್ಬಿಡಬೇಕು. ಅದಾದ ತಕ್ಷಣ ಯಾವುದಾದ್ರು ಒಂದು ಸೆಂಟ್ರಲ್ ಡಾಟಾ ಸೆಂಟ್ರಿಗೆ ಗೌರ್ಮೆಂಟ್ ಕಂಟ್ರೋಲ್ದಕ್ಕೆ ಅದು ಹೋಗ್ಬಿಡ್ಬೇಕು. ಆ ಡಾಟಾ ಅಲ್ಲಿ ಹೋಗ್ಬಿಟ್ಟು ಸಿಗಾಕೊಂಡ್ಬಿಡ್ಬೇಕು. ಅದು ಇವ್ರು ಇಲ್ಲಿ ಅಳಿಸಿದ್ರು ಅದು ಅಲ್ಲಿರಬೇಕು, ಅವಕಾಶನೇ ಇರಬಾರ್ದು. ಈಗ ಇಲ್ಲಿ ನಮ್ಮ ಮೊಬೈಲಲ್ಲಿ ನೀವು ಕೆಟ್ಟದ್ರಲ್ಲಿ ಅಳಿಸಾಕ್ಬಿಟ್ರೆ ಅದೆಲ್ಲೋ ಇರುತ್ತೆ, ಡಾಟಾ ಸೆಂಟ್ರಲ್ಲೆಲ್ಲ ಇರುತ್ತದು. ಹಂಗೆ ಮಾಡ್ಬಿಡ್ಬೇಕಪ್ಪ, ಇದನ್ನು ಬೆಸ್ಟಪ್ಪ. ಆಗ ಆಮೇಲೆ ಹೈದರಾಬಾದ್ ಮೂಲದ ಬಿರಿಯಾನಿನೂ ಮಾಡಿವೆ. ಅದ್ಯಾಕೋ, ಅದೇನಕ್ಕೆ ಬಿರಿಯಾನಿಗೂ ಇದಕ್ಕೂ ಏನು ಸಂಬಂಧ? ಅವೇ ಜಾಸ್ತಿ ಅಂತೆ. ಅದರಲ್ಲೂ ಹೈದರಾಬಾದ್ ಮೂಲದ ಬಿರಿಯಾನಿ ರೆಸ್ಟೋರೆಂಟ್ಗಳು ಕರ್ನಾಟಕದಲ್ಲಿ ಮಾಡಿದಾರಂತೆ. ಇಲ್ಲೂ ಮಾಡೋದು ಸರಿ ಇದೆ. ಯಾಕೆ ಸರ್? ಕರ್ನಾಟಕ ಮೈದಾನ ಇದ್ದಂಗೆ ಯಾವನ್ ಬೇಕಾದ್ರೂ ತಿನ್ಕೊಂಡು ಹೋಗ್ಬೋದಲ್ವಾ ಇಲ್ಲಿ. ಓಕೆ, ಯಾವ ಪಕ್ಷನಾರು ಬರಲಿ, ಏನಾರು ಬರಲಿ, ಎಲ್ಲ ಪಕ್ಷದವರು ಅದೇ ಕೆಲಸ. ಇಲ್ಲಿ 2 ರಾಷ್ಟ್ರೀಯ ಪಕ್ಷಗಳು. ಹಾಗಾಗಿ ಇದು ಮೈದಾನ ಇದ್ದಂಗೆ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಮೇಯ್ಬೋದು. ಒಂಥರ ಫ್ರೀ ನಮ್ಮಲ್ಲಿ ಮೇಯಕ್ಕೆ. ಸೊ ಅವ್ರಿಗೆ ಗೊತ್ತಿದೆ ಕರ್ನಾಟಕ ಸಂಪಾಗಿರುತ್ತೆ, ತಿನ್ಕೊಂಡು ಹೋಗೋಣ ಕಡೆಗೆ ಅಂತ ಹೋಗಿರ್ಬೋದು. ಅಷ್ಟೇ. ಮದ್ಯಪ್ರಿಯರಿಗೆ ಗುಡ್ ನ್ಯೂಸ್ ನೀಡೋದಕ್ಕೆ ನಮ್ಮ ಮೆಟ್ರೋ ಚಿಂತನೆ ನಡೆಸಿದೆ. ಮುಂಬರುವ ವರ್ಷಗಳಲ್ಲಿ ದೆಹಲಿ ಮೆಟ್ರೋದಂತೆ ನಮ್ಮ ಮೆಟ್ರೋದಲ್ಲೂ ಕೂಡ ಪ್ರಯಾಣಿಕರಿಗೆ ಸೀಲ್ ಮಾಡಿರುವಂತಹ ಮದ್ಯದ ಬಾಟಲ್ನ ತೆಗೆದುಕೊಂಡು ಹೋಗೋದಕ್ಕೆ ಅನುಮತಿ ಕೊಡುವ ಬಗ್ಗೆ BMRCL ಸಭೆಯಲ್ಲಿ ಚರ್ಚೆಯಾಗಿದೆ. ಏರ್ಪೋರ್ಟ್ ಸಂಪರ್ಕಿಸುವ ಮೆಟ್ರೋ ಮಾರ್ಗದಲ್ಲಿ ಸಂಚಾರ ಆರಂಭ ಬಳಿಕ ಜಾರಿಗೆ ತರುವಂತಹ ಚಿಂತನೆ. ಡೆಲ್ಲಿ ಮೆಟ್ರೋ ಟೈಪೇ ಮದ್ಯ ತಗೊಂಡೋಗೋದನ್ನ ಕೊಡೋದು ಸರಿ. ಡೆಲ್ಲಿ ಮೆಟ್ರೋ ಟೈಪೇ ರೇಟು ಫಿಕ್ಸ್ ಮಾಡಯ್ಯ ಮೂರ್ಖ. ಅದಕ್ಕೆ ಬೇಡ, ಅದನ್ನು ಮಾಡು, ಅದನ್ನು ಚರ್ಚೆ ಮಾಡು ಕೂತ್ಕೊಂಡು. ನಿಂಗೆ ಯೋಗ್ಯತೆ ಅನ್ನೋದಿದ್ದರೆ ಬರೀ ಗುಂಡಿಂದಲ್ಲ ಚರ್ಚೆ ಮಾಡೋದು. ಬ್ರಿಟಿಷ್ ಕಂಪನಿ, ಈಸ್ಟ್ ಇಂಡಿಯಾ ಕಂಪನಿ ಕೇಳಿದ್ರೆ ಖರ್ಚು ವೆಚ್ಚ ಮತ್ತೊಂದು. ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಇಟ್ಕೊಂಡಿದ್ದೀವಿ. ಯಾವನ್ ನಿಮ್ಮನ್ನು ಈ ಕ್ಯಾಪಿಟಲ್ ವೆಚ್ಚ ಮಾಡು ಅಂತಿದ್ದವನು ಅದಕ್ಕೆ ಕೊಡೋದು. ನಿಮ್ಗೆ ತಾಕತ್ತಿದ್ರೆ ಕೊಡಿ, ಲೆಕ್ಕನ ನೋಡ್ತೀನಿ, ತಗೋತೀವಿ, ಬಿಡಲ್ಲ. ಯಾರ್ಯಾರ್ದು ಕ್ಯಾಪಿಟಲ್ ಖರ್ಚು, ಮೆಟ್ರೋ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಎಲ್ಲೆಲ್ಲಿ ಏನೇನಾಗಿದೆ ಅಂತ ನನಗಿರೋ ಇನ್ಫಾರ್ಮೇಷನಲ್ಲಿ ನಮಗಿಂತ ವರ್ಸ್ಟ್ ಜಿಯೋಲಾಜಿಕಲ್ ಕಂಡೀಷನ್ಸ್ ಇರೋ ದೇಶಗಳಲ್ಲಿ ನಮಗಿಂತ ಕಡಿಮೆ ದುಡ್ಡಲ್ಲಿ ಮಾಡಿದ್ದಾರೆ ಮೆಟ್ರೋನ. ವರ್ಸ್ಟ್ ಜಿಯೋಲಾಜಿಕಲ್ ಕಂಡೀಷನ್ಸ್ ನಾನು ಮಾತಾಡ್ತಿರೋದು. ಬೆಂಗಳೂರದು ಸ್ಟೇಬಲ್ ಜಿಯೋಲಾಜಿಕಲ್ ಕಂಡೀಷನ್ಸ್ ಇದೆ. ಆಯಿತು, ನೋಡೋಣ. ಎಸ್, ಹಾಸನದಲ್ಲಿ ATMಗೆ ಏನೋ ದುಡ್ಡು ಹಾಕಬೇಕಿತ್ತು, ಅದನ್ನು ಲಪ್ಟಾಯಿಸ್ಬಿಟ್ಟಿದ್ದಾರಂತೆ. ದುಡ್ಡು ಹಾಕ್ರೆ ಅಂದರೆ ಅವರೇ ಎತ್ಕೊಂಡು ಹೋಗಿದ್ದಾರೆ ಅಂತೇನೋ ಆರೋಪ. ಸರಿ, ಅನುಭವಿಸ್ಲೇ ಬಿಡ್ರಿ, ಅವ್ರವ್ರು ಮಾಡ್ಕೋತಾರೆ. ಆ ಕಂಪನಿ ಉಂಟು, ಅವರು ಉಂಟು. ಏನದೇ ನಮ್ದು ಆ ಪ್ರಾಬ್ಲಮ್ ಅದು.
ಆಡಿಟ್ ಮಾಡಿ ಒಳ್ಳೆಕಾಯ್ತಲ್ಲ, ನೀನು ನೋಡ್ಕೋಬೇಕು, ನೀನು ಹಾಕಿಸ್ಕೋಬೇಕು. ಅದೇನು ದೊಡ್ಡ ಇಂಟರ್ನ್ಯಾಷನಲ್ ಭಾರತದ ಸಮಸ್ಯೆ ಹತ್ರ ತಂದುಬಿಟ್ರೆ ಬೇಕಾದ್ರೆ ಮಾಡಿಸ್ಕೋ, ಸಾಕಾರ ಬಿಟ್ಕೋ ನೀ. ಎಸ್